ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು ನಾಳೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ನನ್ನ ದಿನ ತಮಗೂ ಗೊತ್ತಿದೆ, ಹುಬ್ಳಿ ನೇಹ ಹತ್ಯೆ ಪ್ರಕರಣ ಅವ್ರ ಕುಟುಂಬವನ್ನು ಭೇಟಿ ಮಾಡಿ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡಿ ಬಂದಿದ್ದೇನೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ಪರವಾದಂಥ ಒಂದು ಅಲೆ ನಾವು ನೋಡ್ತಾ ಇದ್ದೇವೆ. ದೇಶದ ಭವಿಷ್ಯ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯಿಂದ ಅವರಿಂದ ಮಾತ್ರ ಸಾಧ್ಯ. ದೇಶದ ಅಭಿವೃದ್ಧಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಅನ್ನುವ ತೀರ್ಮಾನಕ್ಕೆ ಮತದಾರರು ಬಂದಾಗಿದೆ. ಈ ಕಾಂಗ್ರೆಸ್ನವ್ರೇನು ಬೊಬ್ಬೆ ಹೊಡಿತಾ ಇದ್ದಾರೆ, ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ. ದಿನಬೆಳಗಾದರೆ ಜಾಹೀರಾತಲ್ಲಿ ಮುಳುಗಿದೆ ಹೊರತು ಅದರಿಂದ ಅವ್ರಿಗೇನೂ ಪ್ರಯೋಜನ ಆಗೋದಿಲ್ಲ. ಚುನಾವಣಾ ಫಲಿತಾಂಶ ಬಂದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ನಿರಾಸೆ ಕಾಯ್ದಿದೆ ಅವರಿಗೆ. ಎಸ್ ಸರ್. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು, ನಮ್ಮ ಚುಂಬಿನ ಅಡ್ವರ್ಟೈಸ್ಮೆಂಟಿಂದ BJP-ಅವರಿಗೆ ಸಾಕಷ್ಟು ಆಘಾತ ಆಗಿದೆ, ಅದು ಅರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಕಳೆದ 60 ವರ್ಷಗಳ ಕಾಂಗ್ರೆಸ್ಸಿನ ಕೊಡುಗೆ ದೇಶಕ್ಕೆ ಏನು ಅನ್ನೋದನ್ನು ಚೊಂಬಿನ ಮೂಲಕ ಜನಕ್ಕೆ ನೆನಪು ಮಾಡಿಕೊಡ್ತಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಅವರ ಏನೋ ಜಾಹೀರಾತುಗಳು, ಹೇಳಿಕೆಗಳು, ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತಕ್ಕಂಥದ್ದು ಏನು ಎಲ್ಲ ಪ್ರಯೋಗಗಳು ಮಾಡ್ತಾ ಇದ್ದಾರೆ, ಅದು ಯಾವುದಕ್ಕೂ ಕೂಡ ರಾಜ್ಯದ ಮತದಾರರು ಸೊಪ್ಪು ಹಾಕೋದಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಲೋಕಸಭಾ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಚುನಾವಣೆ ಅಲ್ಲ. ದೇಶ ನರೇಂದ್ರ ಮೋದಿಜಿ ಭಾರತೀಯ ಜನತಾ ಪಾರ್ಟಿ ನೋಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ನಮಗೆ ಬೆಂಬಲವನ್ನು ನೀಡ್ತಾರೆ. ಜಾತ್ಯತೀತ ಜನತಾದಳ ಮತ್ತು BJP ಒಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಮಗೆ ವಿಶ್ವಾಸ ಇದೆ. ಎಲ್ಲ 28 ಕ್ಷೇತ್ರದಲ್ಲೂ ಕೂಡ ನಾವು ವಿಜಯಮಾಲೆಯನ್ನು ಧರಿಸ್ತೇವೆ. ಮತದಾರರ ಆಶೀರ್ವಾದನ ಮಾಡ್ತಾರೆ. ಮೋದಿ ಅಲೆ ಇಲ್ಲ, ಗಾಡಿ ಇಲ್ಲ, ಓನ್ಲಿ ಗ್ಯಾರಂಟಿ ಅಂತ ಡಿ ಕೆ ಶಿ ಅವರು ಹೇಳಿದ್ದಾರೆ. ಅದೇ ಹೇಳ್ತೀವಿ, ನಾವು ಅದೇ ಹೇಳ್ತಾ ಇರೋದು. ಮೋದಿ ಗ್ಯಾರಂಟಿ ನಡೀತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಏನು ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ಒಂದು ಏನು 4ನೇ ತಾರೀಕು ಮತ ಎಣಿಕೆ ಆಗ್ತದೆ, ಅವತ್ತು ಅವರಿಗೆ ಸತ್ಯ ಏನು, ಜನರ ಮನದಾಳದ ಭಾವನೆ ಏನು, ಅವರ ಮಿಡಿತ ಏನು ಅಂತಕ್ಕಂಥದ್ದು ಅವತ್ತು ಗೊತ್ತಾಗ್ತದೆ. ಸರ್, ಈಗ ನಿನ್ನೆ ಪ್ರಿಯಾಂಕಾ ಗಾಂಧಿ ಚಿತ್ರದುರ್ಗದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ, ಅಂದರೆ ವಿಫಲ ಆಗಿದೆ ಅಂತ ಹೇಳ್ಬಿಟ್ಟು. ಆ ಮೂಲಕ ರಾಜ್ಯ ಸರ್ಕಾರದ ಸಾಧನೆಗಳನ್ನು ಹೇಳ್ಕೊಂಡು ಪ್ರಯತ್ನ ಮಾಡಿದ್ದಾರೆ. ನಾನು ಪ್ರಿಯಾಂಕಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಇನ್ನೂ ಹೆಚ್ಚೆಚ್ಚು ಕರ್ನಾಟಕ ರಾಜ್ಯಕ್ಕೆ ಬರಬೇಕು. ಅವರು ಅದಕ್ಕೆ ಜನ ಮರೆತುಬಿಟ್ಟಿದ್ದಾರೆ. ಅವರೇನು ಹೇಳ್ತಾರೆ ಅಂತಕ್ಕಂಥದ್ದು ಜನರು ಕೂಡ ಅದಕ್ಕೆ ಕಿವಿಗೊಡೋದಿಲ್ಲ, ಅದಕ್ಕೇನು ಮಹತ್ವನೂ ಕೂಡ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.